ಅಂಬರೀಷ್ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತಗೊಂಡು ಹೋಗೋದು ಬೇಡ ಅಂದವರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ ಅಂತ ಸಿಎಂ ವಾಗ್ದಾಳಿ ಮಾಡಿದ್ದಾರೆ. ಅಂಬರೀಷ್ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗೋಣ ಅಂದ್ರೆ ಮಗನ ಜೊತೆ ಬಂದಿದ್ದ ಈ ಮಹಾನ್ ತಾಯಿ ಅವತ್ತು ಬೇಡ ಅಂದ್ರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಜೊತೆಗೆ ಜನರ ಮುಂದೆ ಬಂದು ನಾಟಕ ಆಡ್ತಾ ಇದ್ದಾರೆ. ಅಂಬರೀಷ್ ಪಾರ್ಥಿವ ಶರೀರ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗೋದು ಬೇಡ ಅಂತ ಇದಾರಲ್ಲ, ಅವ್ರು ಯಾರು ಆಸ್ಪತ್ರೆನಲ್ಲಿ ಇರಲಿಲ್ಲ. ಆ ತಾಯಿಗೆ ನಾನು ಕೇಳ್ತೀನಿ, ಈ ಸಣ್ಣ ಸೌಜನ್ಯದ ಕ್ರಿಯೆ ಅವ್ರಿಗಿದೆಯಾ? ಒಂಚೂರಾದರೂ ಅವ್ರಿಗೆ ಮಾನವೀಯತೆ ಅಂತಕ್ಕಂಥದ್ದು ಇದೆಯಾ? ಅದು ಯಾವ್ಯಾವ ಸಿನಿಮಾದಲ್ಲಿ ಮಾಡೋವೆಲ್ಲ ಇವತ್ತು ಬಂದು ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾರೆ. ರೈತರು ಆತ್ಮಹತ್ಯೆಗೆ ಶರಣಾದಾಗ ಯಾರು ಬಂದಿದ್ರು, ನಾನು ನಮ್ಮಪ್ಪ ಕಣ್ಣೀರು ಹಾಕೋದು ರಾಜ್ಯದ ಜನರಿಗೋಸ್ಕರ. ಮೊದಲಿಂದ ಒಂದು ಭಾವನಾತ್ಮಕವಾದ ಸಂಬಂಧ ಬಡವರ ಬಗ್ಗೆ ಈ ಹೃದಯದಲ್ಲಿ ಅನುಕಂಪ ಇಟ್ಕೊಂಡಿರ್ತಕ್ಕಂಥ ಒಂದು ತಾಯಿ ಹೃದಯದಿಂದ ಬಂದಿರ್ತಕ್ಕಂಥವ್ರು ನಾವು. ಅವತ್ತು ಆಸ್ಪತ್ರೆಯಲ್ಲಿ ತಪ್ಪಲಿ ಆಗಿದ್ದಂತ ಹುಡುಗ, ನಾನು ಅವ್ರಿಗೆ ಹೇಳಿದೆ, ನೀನು ನನ್ನ ಮಗ ಇಬ್ರು ಅಣ್ಣ ತಮ್ಮಂದರಾಗಿದ್ದೀರಿ, ನೀವಿಬ್ರು ಒಟ್ಟಾಗಿರ್ಬೇಕು. ಒಂದು ಆಸ್ಪತ್ರೆಯಲ್ಲಿ ಅಂಬರೀಷ್ ಪಾರ್ಥಿವ ಶರೀರ ಅಲ್ಲಿ ಇದ್ದಾಗ ಹೇಳಿದ್ದೇನೆ, ಒಂದು ಕುಟುಂಬದ ಅಣ್ಣ ತಮ್ಮದಾಗಿದ್ದಾಗಿರಿ ಅಂತ ಹೇಳಿ. ಅಲ್ಲಿ ಮಂಡ್ಯ ತಗೊಂಡೋಗೋ ವಿಷಯ ಬಂದ್ರೆ ಇವತ್ತು ಹೇಳಬೇಕು, ನಿಮ್ ಮುಂದೆ ಬಂದು ಕಣ್ಣಲ್ಲಿ ಹಾಕೊಂಡು ಡ್ರಾಮಾ ಮಾಡಿರೋ ಮಂಡ್ಯ ಜನ ನನಗೆ ಅಂಬರೀಷ್ ಅವರ ಅನುಕಂಪಕ್ಕೆ ಅವರ ಹೆಸರು ಉಳಿಸಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ. ಅವತ್ತು ಆಸ್ಪತ್ರೆ ಒಳಗೆ ಮಂಡ್ಯಗೆ ಪಾರ್ಥಿವ ಶರೀರವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ರೆ, ಮಗನ ಒಳಗಡೆ ಇನ್ನೊಂದು ರೂಮ್ ಕರ್ಕೊಂಡು ಹೋಗಿ ಯಾವ ಕಾರಣಕ್ಕೂ ಅಂಬರೀಷ್ ಶರೀರವನ್ನ ಮಂಡ್ಯ ಕರ್ಕೊಂಡು ಹೋಗಬಾರದು ಅಂತ ಹೇಳಿ ಹೇಳಿದಂತ ಆತ್ಮ ತಾಯಿ ಇಲ್ಲಿ ಏನೇನು ಡ್ರಾಮಾ ಆಡ್ಕೊಂಡ್ ಬಂದಿದ್ದಾರೆ ನೋಡ್ತಾ ಇದ್ದೇನೆ. ಇವತ್ತು ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಪಾಪ ಈಗ ಅವರು ಮಂಡ್ಯ ಜಿಲ್ಲೆ ಜನತೆ ಸೇವೆ ಮಾಡಕ್ ಬಂದಿದ್ದಾರೆ. ಅಂಬರೀಷ್ ಬದುಕಿದಾಗ ಒಂದ್ ದಿವಸ ಬಂದಿದ್ರು ಇಲ್ಲೋ ಗೊತ್ತಿಲ್ಲ, ನಿಮ್ ಕಷ್ಟ ಸುಖ ಕೇಳಿ. ಇಲ್ಲಿಯವರೆಗೆ ನಾನು ಬಾಯಿ ಮುಚ್ಕೊಂಡಿದ್ದೆ, ಇಲ್ಲಿಯವರೆಗೆ ಬಾಯಿ ಮುಚ್ಕೊಂಡಿದ್ದೆ ನಾನು. ಯಾವನೋ ರಾಕ್ ಎಂತನೋ ಯಶ್ ಅಂತೆ, ಯಶು ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾನೆ. ನನ್ನ ಪಕ್ಷನ ಹಳ್ಳಿಗಳ ಕಡೆ ಬಂದು ಅವ್ರಿಗಿನ್ನೂ ಗೊತ್ತಿಲ್ಲ. ಪುಣ್ಯಾತ್ಮರು ನೀವು ಹಳ್ಳಿನಲ್ಲಿ ಅವ್ರಿಗೆ ಏನು ಮಾತಾಡಿದ್ರು ಬಾಯಿ ಮುಚ್ಕೊಂಡಿದ್ದೀರಿ, ನನಗೆ ಅರ್ಥ ಆಗ್ತದೆ, ನನಗೆ ತೊಂದರೆ ಆಗಬಾರದು ಅಂತ ಹೇಳಿ. ಇವರು ಸಿನಿಮಾದಲ್ಲಿ ಪರದೆ ಮೇಲೆ ನೋಡ್ತಿರಲ್ಲ ನೀವು, ನಾನು ನಿರ್ಮಾಪಕನೇ ಇಂಥವ್ರನ್ನ ಪಿಕ್ಚರ್ ಹಾಕೊಂಡು ತೆಗೆದಿರ, ನಾನು ಎಲ್ಲಿದ್ದಿರಲ್ಲ. ನಮ್ಮಂತ ನಿರ್ಮಾಪಕರಿದ್ರೆ ಇವು ಬದುಕ್ತವೆ. ಇವ್ರೇನು ಕಷ್ಟಪಡ್ಕೊಂಡು ಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಪರದೆ ಮೇಲೆ ನೀವು ನೋಡ್ತಿರಲ್ಲ, ಸತ್ಯ ಅನ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಅನುಭವಿಸ್ತಿರಲ್ಲ ನಿಮ್ಮ ಮನೆ ಒಳಗೆ, ಅದು ನಿಜವಾದ ಸತ್ಯ, ಪರದೆ ಮೇಲೆ ಇರೋದಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಬಹಿರಂಗ ಪ್ರಚಾರಕ್ಕೆ ನಾಳೆ ಒಂದೇ ದಿನ ಟೈಮ್ ಇರ್ತಕ್ಕಂಥದ್ದು, ಸಾಕಷ್ಟು ಎಮೋಷನಲ್ ಆಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು. ಈಗಿನ ಸ್ಥಿತಿಯನ್ನ ನೋಡಿದ್ರೆ ತುಂಬಾ ಎಮೋಷನಲ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಬಹುಮುಖ್ಯವಾಗಿ ಆ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ನಾನು ಅಳೋದಿಲ್ಲ ಅಂತ ಹೇಳಿದ್ದೆ, ಆದ್ರೆ ವಿಶ್ವನಾಥ್ ಅವರು ನನ್ನ ಬಗ್ಗೆ ಆಡಿದ ಮಾತನ್ನ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು ಅಂತೇಳಿ ಭಾವನಾತ್ಮಕವಾಗಿ ಮಾತನಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಸತ್ಯವನ್ನ ಇವತ್ತು ನಾವು ನಿಮ್ಮ ಎದುರುಗಡೆ ಹೇಳಲೇಬೇಕಾಗಿದೆ, ಹಾಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಸುಮಲತಾ ಅವರು ಮಂಡ್ಯದ ಜೊತೆಗಿರುವ ಸಂಬಂಧದ ಬಗ್ಗೆ ಮಾತನಾಡ್ತಾರೆ, ಕಣ್ಣೀರನ್ನ ಹಾಕ್ತಾರೆ. ಆದ್ರೆ ಒಂದು ಸತ್ಯ ಏನಪ್ಪಾ ಅಂದ್ರೆ, ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗೋದು ಬೇಡ ಅಂತೇಳಿ ಸುಮಲತಾ ಅವರು ಹೇಳಿದ್ರು ಅಂತೇಳಿ ಇವತ್ತು ಒಂದು ಸತ್ಯವನ್ನ ಬಹಿರಂಗ ಪಡಿಸೋದ್ರ ಜೊತೆಗೆ ಚಿತ್ರನಟರು ಮತ್ತೆ
ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ನೆತ್ತಿದ್ದಾರೆ ಅರವಿಂದ್. ಓಕೆ, ಇಷ್ಟು ದಿನ ನಾನು ಸುಮ್ಮನಿದ್ದೆ ಅಂತಂದ್ರೆ ಅದೇ ಈ ವಿಚಾರ ಹೇಳೋದಕ್ಕೆ ನಾನು ಸುಮ್ಮನಿದ್ದೆ ಅಂತ ಹೇಳಿದ್ದು, ಅಥವಾ ಬೇರೆ ಏನಾದರೂ ವಿಚಾರ ಪ್ರಸ್ತಾಪ ಮಾಡಿದ್ರಾ? ಬಹುಮುಖ್ಯವಾಗಿ ಇವತ್ತು ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗುವುದರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಇಷ್ಟು ದಿನ ಸುಮ್ಮನೆ ಇದ್ದೆ ಅಂದ್ರೆ ಎಲ್ಲರೂ ನನ್ನ ಸಿನಿಮಾ ನಟರ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ. ಸಿನಿಮಾದವ್ರು ಇರೋದು ನಾನು ನಿರ್ಮಾಪಕರಾಗಿದ್ದೆ, ನಮ್ಮಂತ ನಿರ್ಮಾಪಕರಿಂದ ಅನ್ನೋದನ್ನ ಮರಿಬಾರ್ದು ಅಂತೇಳಿ ಹೆಚ್ಚಿಗೆ ನೇರವಾಗಿ ಟಾಂಗ್ ಕೊಡ್ತಾರೆ. ಇದ್ರ ಜೊತೆಗೆ ಇಷ್ಟು ದಿನ ಸುಮ್ಮನೆ ಇದ್ದೆ, ಇವರೆಲ್ಲ ಮಾತಾಡಿದ್ರು ಸುಮ್ಮನಿದ್ದೆ, ಆದ್ರೆ ಇನ್ನ ನನ್ನಿಂದ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಯಾರು ಮಂಡ್ಯದ ಸಂಬಂಧದ ಬಗ್ಗೆ ಮಾತನಾಡ್ತಾರೆ, ಯಾರು ಅಂಬರೀಷ್ ಅವರ ಹೆಸರು ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ನಿಜವಾಗಿಯೂ ಅವರೇ ಅವತ್ತು ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು. ನಾನು ಅಂಬರೀಷ್ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ತೆಗೆದುಕೊಂಡು ಬಂದೆ, ಆದ್ರೆ ಈಗ ಇವರು ಇಲ್ಲಿ ಬಂದು ನಾಟಕ ಆಡ್ತಿದ್ದಾರೆ. ಇದನ್ನ ಇನ್ನು ನಾನು ಹೇಳ್ದಲೆ ಇರೋಕ್ಕಾಗಲ್ಲ ಅಂತಕ್ಕಂತಹ ಒಂದು ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ ಅರವಿಂದ್. ಓಕೆ, ಈ ಸತ್ಯ ಬಹಿರಂಗ ಪಡಿಸಿರ್ತಕ್ಕಂಥದ್ದು ಅದು ಜನರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅಂತೀರಾ ಸಂತೋಷ್? ಅಂದ್ರೆ ಈಗ ಜನರಲ್ಲಿ ಈಗ ಒಂದು ಪ್ರಶ್ನೆ ಮೂಡುತ್ತೆ, ಇಷ್ಟು ದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಯಾಕೆ ಈ ಒಂದು ಪ್ರಶ್ನೆಯನ್ನ ಬಹಿರಂಗ ಪಡಿಸ್ತಿಲ್ಲ ಅಂತಕ್ಕಂಥದ್ದು ಜನರನ್ನ ಕಾಡುತ್ತೆ. ಈ ವಿಷಯವನ್ನ ಈ ಹಿಂದೆಯೇ ಬಹಿರಂಗ ಪಡಿಸ್ಬೋದಾಗಿತ್ತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸುಮಲತಾ ಅವರು ಭಾವನಾತ್ಮಕವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾಟಕವಾ ಅಂತಕ್ಕಂತಹ ಒಂದು ಪ್ರಶ್ನೆಯೂ ಕೂಡ ಆ ಕುಮಾರಸ್ವಾಮಿ ಅಭಿಮಾನಿಗಳಲ್ಲಿ ಮೂಡ್ತಕ್ಕಂತಹ ಸಾಧ್ಯತೆ ಇದೆ. ಈ ಮೂಲಕ ನಿಖಿಲ್ ಪರ ಒಲವನ್ನ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ರ ಅಂತೇಳಿ ಊಹಿಸಬಹುದಾಗಿದೆ ಅರವಿಂದ್. ಅಂದ್ರೆ ಜನರು ಎರಡೂ ರೀತಿ ಯೋಚನೆ ಮಾಡ್ತಾರೆ. ಇಷ್ಟು ದಿನ ಈ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳಲೇ ಇಲ್ಲ, ತಮಗ್ ಬೇಕಾದಾಗ ಬಳಸ್ಕೊಂಡ್ರು ಅಂತನೂ ಇರಬಹುದು, ಅಥವಾ ಮಂಡ್ಯಕ್ಕೆ ಪಾರ್ಥಿವ ಶರೀರ ತರೋದ್ರಲ್ಲಿ ಸುಮಲತಾ ಅವರೇ ಅಡ್ಡಗಾಲ ಹಾಕಿದ್ರು. ಎರಡೂ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ ನಂತರ ಅಷ್ಟೇ ಸಭೆಯಿಂದ ಹೊರಗಡೆ ಬರ್ತಾ ಇದ್ದಂತಹ ಜನರ ಈಗ ಎರಡು ರೀತಿಯ ಚರ್ಚೆಯನ್ನ ಮಾಡೋದಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಇದನ್ನ ಆರಂಭದಲ್ಲೇ ಹೇಳ್ಬೋದಾಗಿತ್ತು, ಯಾಕೆ ನಾನು ಇನ್ನ ಸುಮ್ಮನಿರಲ್ಲ ಅಂತೇಳಿ ಇವತ್ತು ಈ ಸತ್ಯವನ್ನ ಹೇಳಿದ್ರು ಅಂತ ಕೆಲವರು ಚರ್ಚೆ ಮಾಡಿದ್ರೆ, ಮತ್ತೆ ಕೆಲವರು ಹೌದು ಈಗ ಅವ್ರು ಅಷ್ಟೊಂದು ಟೀಕೆ ಮಾಡ್ಬೇಕಾದ್ರೆ ಒಬ್ರು ಮುಖ್ಯಮಂತ್ರಿಗಳಾಗಿದ್ದವರು ಹೇಗೆ ಸುಮ್ಮನಿರೋದಕ್ಕೆ ಸಾಧ್ಯ? ಇವತ್ತು ಅನುಕಂಪದ ಹೆಸರಲ್ಲಿ, ಮಂಡ್ಯದ ಹೆಸರಲ್ಲಿ ಅವರು ಮಾತನಾಡ್ತಾ ಮುಖ್ಯಮಂತ್ರಿಗಳ ವಿರುದ್ಧವೇ ಟೀಕೆ ಮಾಡ್ಬೇಕಾದ್ರೆ ಅವರು ಈ ಸಂದರ್ಭದಲ್ಲಿ ಆ ಸತ್ಯವನ್ನ ಬಹಿರಂಗಪಟ್ಟಿದ್ದು ಸರಿ ಇದೆ ಅಂತೇಳಿ ಮತ್ತೆ ಕೆಲವೊಂದಷ್ಟು ಜನ ಮುಖ್ಯಮಂತ್ರಿ ಪರವಾಗಿ ನಿಲ್ತಾ ಇದ್ದಾರೆ ಅಂತ ಹೇಳ್ಬೋದು ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಸುಮಲತಾ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆನಲ್ಲಿ ಮಾತನಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಏನ್ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. KR ನಗರ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಇವತ್ತು ಸುಮಲತಾ ಅಂಬರೀಷ್ ಅವರು ಪ್ರಚಾರವನ್ನು ನಡೆಸ್ತಿರ್ತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇನ್ನು ಎಲೆಕ್ಷನ್ಗೆ ಇನ್ನೊಂದು 2 ದಿನಗಳಷ್ಟೇ ಬಾಕಿ ಇದೆ, ಯಾವ ರೀತಿ ನಡೀತಿದೆ? ನಂದು ಅದೇ ರೀತಿ ಮೊದಲಿಂದ ಯಾವ ರೀತಿಯಲ್ಲಿ ನಡೀತಾ ಇತ್ತು ಅವು ನಡ್ಕೊಂಡು ಬರ್ತಿತ್ತು, ಅದೇ ರೀತಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಜನ ಅಂತೂ ವಿಪರೀತ ನನಗೆ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಈ ಹಿಂದೆ ಶಿವರಾಮೇಗೌಡರು ಒಂದು ಮಾತು ಹೇಳಿದರು, ಸುಮಲತಾ ನಾಯ್ಡು ಅವರಿಂದ ನಾವು ಗೌಡರು ಆಳಿಸ್ಕೊಳ್ಳೋದು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇವತ್ತು ಚಂದ್ರಬಾಬು ನಾಯ್ಡುರವರು JDS ಅಭ್ಯರ್ಥಿ ಪರ ಮತಯಾಚನೆಗೆ ಬರ್ತಿರ್ತಕ್ಕಂಥದ್ದು. ಈ ಪ್ರಶ್ನೆನ ನೀವು ಅವ್ರ ಹತ್ರ ಕೇಳಿದ್ರ? ನಾಯ್ಡು ಸಮಾಜದವ್ರ ಬಗ್ಗೆ ನೀವು ಇಷ್ಟು ಹೀನಾಯವಾಗಿ ಮಾತಾಡಿದ್ರಿ, ಇವತ್ತಿನ ದಿನ ಯಾಕೆ ನೀವು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ಅನ್ನೋಂಥ ಮಾತನ್ನ ನೀವು ಅವ್ರನ್ನೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಡ್ಯಾಮೇಜ್ ಆಯಿತು, ಅದನ್ನೇನೋ ಈ ಮೂಲಕ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಅವ್ರದ್ದು, ಅದು ಆಗಕ್ಕೆ ಚಾನ್ಸ್ ಇಲ್ಲ. ಮತ್ತೊಂದು ಮೇಡಮ್, ಏನೋ ತಮ್ಮ ಫೇಸ್ಬುಕ್ ಏನೋ ಹ್ಯಾಕ್ ಆಗಿದೆ ಅಂತ ಹೇಳಿ ಕೇಳ್ಪಟ್ಟಿರ್ತಕ್ಕಂಥದ್ದು, ಯಾರು ಮಾಡಿದ್ದು, ಹೇಗಾಯಿತು ಅಂತ? ಅಲ್ಲ, ಯಾರು ಮಾಡಿರೋದು ಅನ್ನೋದು ಓಪನ್ ಫ್ಯಾಕ್ಟ್. ಕುತಂತ್ರದ ಭಾಗವಾಗಿ ಅವರೇ ಮಾಡಿಸಿದ್ದಾರೆ, ಹ್ಯಾಕ್ ಆಗಿಲ್ಲ, ಅದನ್ನು ಬ್ಲಾಕ್ ಮಾಡಿಸಿದ್ದಾರೆ. ಆದರೆ ನಾನು ಇಮಿಡಿಯೇಟ್ಲಿ ಈಗ ಹೊಸ ಪೇಜ್ ಒಂದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಒಂದೇ ದಿನ ಆದ್ರೂ ಅಷ್ಟು ಅಭಿಮಾನಿಗಳು ಅದಕ್ಕೆ ಇದನ್ನು ಕನೆಕ್ಟ್ ಆಗಿ ಪ್ರಮೋಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈ ರೀತಿಯ ಕುತಂತ್ರ ಅದು ಎಷ್ಟು ದಿನ ಈ ಚುನಾವಣೆಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಈಗ ಫೇಸ್ಬುಕ್ಕಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆಲ್ಲ ವಿಚಾರ ಹೇಗೆ ತಲುಪೋದು, ಅದಕ್ಕೆ ಯಾವ ರೀತಿ ವ್ಯವಸ್ಥೆ, ಈ ಬಗ್ಗೆ ಏನಾದ್ರು ದೂರು ಕೊಡೋದು ಈ ಥರದ್ದು? ಅಲ್ಲ, ನಾವು ಅಪೀಲ್ ಮಾಡಿದ್ದೀವಿ ಫೇಸ್ಬುಕ್ ಅಡ್ಮಿನ್ಗೆ, ಬಟ್ ಆದ್ರೂ ಪರವಾಗಿಲ್ಲ. ಜನ ಇವತ್ತಿನ ದಿನ ತುಂಬ ಕನೆಕ್ಟೆಡ್ ಆಗಿದ್ದಾರೆ. ಅದು ಯಾವುದೇ ಥರದ ಒಂದು ಕಮ್ಯುನಿಕೇಷನಲ್ಲಿ ಅವ್ರಿಗೆ ಈ ಒಂದು ಮೆಸೇಜ್ ತಲುಪುತ್ತೆ. ಖಂಡಿತ ಈ ಒಂದು ವಿಷಯ ನಡೆದಿದ್ದಕ್ಕೆ ಒಂದಷ್ಟು ಜನ ಬೇಜಾರಾಗ್ತಾರೆ. ಮತ್ತೆ ನಾಳಿನ ತಮ್ಮ ಕಾಳಿಕಾಂಬ ದೇವಸ್ಥಾನದಿಂದ ರ್ಯಾಲಿ ಮತ್ತೆ ಮಂಡ್ಯದಲ್ಲಿ ಮಾಡ್ತಕ್ಕಂಥ ಸಮಾವೇಶದಲ್ಲಿ ಸಾಕಷ್ಟು ಚಿತ್ರರಂಗದ ಗಣ್ಯರು ಭಾಗವಹಿಸ್ತಾರೆ ಅಂತ, ಅದ್ರ ಜೊತೆಗೆ ರಜನಿಕಾಂತ್ ಅವರು ಸಹ ಸಭೆಯಲ್ಲಿ ಭಾಗವಹಿಸಬಹುದು ಅನ್ನೋ ಮಾತುಗಳು ಕೇಳಿಬರ್ತೀವಿ. ಇಲ್ಲ, ಇದು ಬರೀ ಸುಳ್ಳು ಮಾಹಿತಿ. ರಜನಿಕಾಂತ್ ಅವ್ರನ್ನ ನಾನು ಸಂಪರ್ಕನೂ ಮಾಡಿಲ್ಲ. ಅವರು ಇದು ಬರೀ ರೂಮರ್ಸ್. ಇದು ಎಷ್ಟು ಜನ ಆದರೂ ಪರವಾಗಿಲ್ಲ, ಕರ್ಕೊಂಬನ್ನಿ, ತಲೆಗೆ 500 ರೂಪಾಯಿ, ಒಬ್ಬ ವ್ಯಕ್ತಿಗೆ 500 ರೂಪಾಯಿ, ಬಸ್ಸು ಗೀಸ್ ಎಲ್ಲ ಕರ್ಕೊಂಬನ್ನಿ, ಆಮೇಲೆ ನಾವು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಆಡಿಯೋ ಇವತ್ತು ರಿಲೀಸ್ ಆಗಿರ್ತದೆ.
ನಾನು ಮೊದಲಿಂದ ಇದೇ ತಾನೇ ಹೇಳ್ಕೊಂಡು ಬರ್ತಾ ಇರೋದು. ಬರೀ ಹಣ, ದಬ್ಬಾಳಿಕೆ, ಇನ್ನೊಬ್ಬರಿಗೆ ಟೀಕೆ ಮಾಡೋದು, ಅಲ್ಲದೆ ಒಂದು ಅಧಿಕಾರ ದುರ್ಬಳಕೆ, ಇದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇಲ್ಲ. ಈ ಒಂದು ಅವ್ರು ಮಾಡ್ಕೊಂಡು ಬಂದಿರೋ ಸ್ಟ್ರಾಟಜಿಯೇ ಇದು. ಯಾಕಂದರೆ ಪಾಸಿಟಿವ್ ಸ್ಟ್ರಾಟಜಿ ಅಂತೂ ಒಂದು ಇಂಚಲ್ಲೂ ಇಲ್ಲ ಅವ್ರಿಗೆ. ಎಲ್ಲ ಈ ಅಂಡರ್ ಹ್ಯಾಂಡೆಡ್ ಮೆಥಡ್ಸೇ ಅವ್ರು ಮಾಡ್ಕೊಂಡು ಬರ್ತಾ ಇರೋದು. ಈಗ ನನ್ನ ಹೆಸರಲ್ಲಿ 3 ಜನ ನಕಲಿ ಸುಮಲತಾ ಅಂತ ಅವ್ರ ಹೆಸರು ಹಾಕ್ಸಿಲ್ವಾ, ಸೇಮ್ ಅದೇ ಸ್ಟ್ರಾಟಜಿ ಅವ್ರದ್ದು ಮೊದಲಿಂದಾನು. ಇದರಿಂದ ಜನ ಏನು ಮರಳಾಗಲ್ಲ ಬಿಡಿ. ಕೊನೆಯದಾಗಿ ಮೇಡಮ್, KR ನಗರದ ಡಿಫಿಟೆಡ್ ಕ್ಯಾಂಡಿಡೇಟ್ ರವಿಶಂಕರ್ ಏನಿದ್ದಾರೆ ಅವರ ಹೆಸರನ್ನ ಬಳಸ್ತಿದ್ದೀರಿ ನೀವು, ಅವ್ರೇನಾದ್ರು ಸಪೋರ್ಟ್ ಕೊಟ್ಟಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಮಾತುಗಳಿಗೆ? ಅಲ್ಲ, ಹೆಸರನ್ನ ನಾನು ಎಲ್ಲಿ ಬಳಸಿದ್ದೆ ಏನಾದರೂ ನೀವು ತೋರಿಸ್ಬಿಟ್ರೆ ವಿಡಿಯೋನ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಅವ್ರೇನಾದ್ರು ಬೆಂಬಲ ಕೊಟ್ಟಿದ್ದಾರಾ? ಇಲ್ಲ, ನನ್ನ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿದ್ದಾರೆ ಬಿಡಿ. ನನ್ನ ಬೆಂಬಲಕ್ಕೆ ಯಾರ್ಯಾರಿದ್ದಾರೆ ಅವರೆಲ್ಲ ನನ್ನ ಜೊತೆಲೇ ಇದ್ದಾರೆ, ಬಹಿರಂಗವಾಗಿದ್ದಾರೆ. ನಾಳೆ ಆ ಸಮಾವೇಶದ ಬಗ್ಗೆ ಏನಾದ್ರು ಹೇಳ್ಬಹುದಾದ್ರೆ ಎಷ್ಟೊತ್ತಿಗೆ ಇದು ಒಂದು ನಿಮ್ಮ ಮೆರವಣಿಗೆ ಆರಂಭವಾಗುತ್ತೆ, ಎಷ್ಟೊತ್ತಿಗೆ? 10 ಗಂಟೆಗೆ ನಾವು ಕಾಳಿಕಾಂಬೆ ದೇವಸ್ಥಾನದ ಹತ್ರ 10-10:30 ಸುಮಾರು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಒಂದು ಮೆರವಣಿಗೆ, ಒಂದು ಸಿಲ್ವರ್ ಜೂಬ್ಲಿ ಪಾರ್ಕಲ್ಲಿ ನಾವು ಒಂದು ಸಮಾವೇಶ, ಅಲ್ಲಿಗೆ ಎಂಡ್ ಆಗುತ್ತೆ. ಇದು ಸುಮಲತಾ ಅವರ ಮಾತು. ಅಂದರೆ ಈ KR ನಗರದ ವಿವಿಧ ಹಳ್ಳಿಗಳನ್ನೇ ಪ್ರಚಾರ ಮಾಡ್ತಕ್ಕಂಥ ವೇಳೆ ಅವರು ಬಿಡುವಿನ ವೇಳೆ ಪಬ್ಲಿಕ್ ಟಿವಿಗೆ ಮಾತನಾಡಿರ್ತಕ್ಕಂಥದ್ದು. ಅಂದರೆ ನಾಯ್ಡೂರವರನ್ನು ಈಗೇನೋ ಒಂದು ಡ್ಯಾಮೇಜ್ ಆಗಿದೆ, ನಾಯ್ಡು ಅನ್ನೋ ಪದ ಬಳಕೆ ಅವಮಾನ ಮಾಡಿದ್ರು, ಅದನ್ನು ಸರಿದೂಗಿಸೋದಕ್ಕೆ ಅಂತೇಳಿ ಈಗ ಮತ್ತೆ ಚಂದ್ರಬಾಬು ನಾಯ್ಡುರನ್ನು ಕರೆದುಕೊಂಡು ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಿರ್ತಕ್ಕಂಥದ್ದು. ಮಂಡ್ಯದಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಇನ್ನು ಪ್ರಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ಮಾತನಾಡಿದ್ದಾರೆ. ಎರಡು ಬಾರಿ ಚಿಕಿತ್ಸೆಗೆ ಒಳಗಾದವನು ನಾನು. ಇಸ್ರೇಲ್ಗೆ ಹೋದಾಗಲೇ ನನ್ನ ಜೀವ ಹೋಗಬೇಕಾಗಿತ್ತು. ವೈದ್ಯರು ಚಿಕಿತ್ಸೆ ಕೊಡಲೇಬೇಕು, ಆಪರೇಷನ್ ಮಾಡಲೇಬೇಕು ಅಂದರು. ಆದರೆ ನಾನು ಬಂದಿರೋದು ರೈತರಿಗೆ ಒಳ್ಳೇದು ಮಾಡೋದಕ್ಕೆ, ಯಾವುದಾದ್ರೂ 2 ಮಾತ್ರೆ ಕೊಡಿ ಅಂತ ಹೇಳಿ ಬಂದಿದ್ದೆ ಅಂತೆ. ಮತ್ತೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಇಸ್ರೇಲ್ಗೆ ಹೋದಾಗಲೇ ನನ್ನ ಜೀವ ಹೋಗಬೇಕಾಗಿತ್ತು. ಅಲ್ಲಿಯ ಪದ್ಧತಿಗಳು ನೋಡಿ ನನಗೇನೋ ಜನ ಅಧಿಕಾರ ಕೊಡ್ಬೋದು. ಈ ಬಾರಿ ಅಧಿಕಾರಿಗೆ ಬಂದ ತಕ್ಷಣ ನನ್ನ ರೈತರಿಗೆ ಹಲವಾರು ರೀತಿಯ ಕೃಷಿಯಲ್ಲಿ ಬದಲಾವಣೆ ತಂದುಕೊಟ್ಟು ನಿಮ್ಮನ್ನು ಆರ್ಥಿಕ ಬೆಳೆಸಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ ಅಲ್ಲಿ ಹೋದಾಗ ನನ್ನ ಜೀವ ಹೋಗಬೇಕಂತ ಪರಿಸ್ಥಿತಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತಾರೆ. ಡಾಕ್ಟ್ರಿಗೆ ಹೇಳಿದೆ, ನಾನಿಲ್ಲಿ ಬಂದಿರೋದು ಚಿಕಿತ್ಸೆ ಪಡ್ಕೊಳ್ಳೋಕ್ಕಲ್ಲ, ನನ್ನ ರೈತನ ಒಂದು ಕೃಷಿ ಪದ್ಧತಿ ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೆ ತಿಳ್ಕೊಳಕ್ ಬಂದಿದ್ದೇನೆ. ನನಗೊಂದು 4-5 ದಿವಸ ನನ್ನ ಜೀವಕ್ಕೆ ಅಪಾಯ ಆಗದಂಗೆ ಏನಾದರೂ ಮಾತ್ರೆ ಇದ್ರೆ ಕೊಡಿ, ನಾನು ಅಲ್ಲಿ ಬೆಂಗಳೂರಿಗೆ ಹೋಗಿ ಆಮೇಲೆ ಆಪರೇಷನ್ ಮಾಡಿಸ್ತೀನಿ ಅಂತ ಬಂದೆ. ನಿಮ್ಮಂಥವ್ರ ಆಶೀರ್ವಾದ ಉಳಿದು ಬಂದಿದ್ದೇನೆ, ಇಲ್ಲಿ ನಿಂತಿದ್ದೇನೆ. ಇವತ್ತು ಒಳಗಾಗಿರೋನು ನಾನು ಇಸ್ರೇಲ್ಗೆ ಹೋದಾಗಲೇ ನನ್ನ ಜೀವ ಹೋಗಬೇಕಾಗಿತ್ತು. ಅಲ್ಲಿಯ ಪದ್ಧತಿಗಳು ನೋಡಿ ನನಗೇನೋ ಜನ ಅಧಿಕಾರ ಕೊಡ್ಬೋದು ಈ ಬಾರಿ.